ನಮಸ್ಕಾರ ಎಲ್ಲರಿಗೂ. ಮೋನೋ ಯೂನಿವರ್ಸ್ ಚಾನಲ್ಗೆ ವೆಲ್ಕಮ್. ಇವತ್ತು ನಾನು ನನ್ನ ಫಸ್ಟ್ ಇಯರ್ ಲಾಸ್ಟ್ ಡೇ ಕಾಲೇಜ್ಗೆ ಹೋಗ್ತಾ ಇದ್ದೀನಿ. ಸೊ ಬೆಳಗ್ಗೆನೇ ಎದ್ದು ರೆಡಿಯಾಗಿ ತಿಂಡಿ ತಿಂದು ಈಗ ನಾನು ಕಾಲೇಜ್ಗೆ ಹೊರಟಿದ್ದೀನಿ. ಎಲ್ಲ ಸಬ್ಜೆಕ್ಟು ಎಕ್ಸಾಮ್ಸ್ ಮುಗ್ದಿತ್ತು, ಬಟ್ ಒಂದು ಸಬ್ಜೆಕ್ಟು ಲ್ಯಾಬ್ ಇತ್ತು. ಸೊ ಹಾಗಾಗಿ ಇವತ್ತು ಕಾಲೇಜ್ಗೆ ಹೊರಟಿದ್ದೀನಿ. ನಾನು ನನ್ನ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿದ್ಮೇಲೆ ಇದೇ ಫಸ್ಟ್ ಟೈಮ್ ನಾನು ಕಾಲೇಜಿಗೆ ಹೋಗ್ತಾ ಇರೋದು. ನಮ್ಮ ಮನೆಯಿಂದ ಕಾಲೇಜ್ಗೆ ಹೋಗೋಕ್ಕೆ ಆಲ್ಮೋಸ್ಟ್ 1 hour ಟೈಮ್ ಹಿಡಿಯುತ್ತೆ. ಸೊ ನೆಕ್ಸ್ಟ್ ವ್ಲಾಗ್ನ ನಾನು ಕಾಲೇಜಿಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಸೊ ಫೈನಲಿ ಕಾಲೇಜಿಗೆ ಹೋಗಿ ಲ್ಯಾಬ್ ಎಕ್ಸಾಮ್ ಮುಗಿಸ್ಕೊಂಡು ಫ್ರೆಂಡ್ಸ್ ಜೊತೆ ಎಲ್ಲ ಟೈಮ್ ಪಾಸ್ ಮಾಡಿ ಈಗ ನಾನು ಕಾಲೇಜ್ ಈಚೆ ಬಂದಿದ್ದೀನಿ ಬಸ್ ಹತ್ತಿ ಮನೆಗೆ ಹೋಗೋಕ್ಕೆ. ಹೋಗಿದ್ದು 5 minutesಗೆ ಬಸ್ ಕೂಡ ಬಂತು. ಮನೆಗೆ ಬಂದಿದ್ದ ತಕ್ಷಣವೇ ಅಕ್ಕ ಮತ್ತು ಅಮ್ಮ ಹೋಟೆಲಿಂದ ದೋಸೆ, ಬನ್ಸ್, ಇಡ್ಲಿ ಎಲ್ಲ ತರಿಸಿಟ್ಟಿದ್ರು. ಎಲ್ಲನೂ ತಿಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಸಂಜೆಗೆ ಪೂಜೆ ಮಾಡಿ ನಮ್ಮ ಮನೆ ಹತ್ರನೇ ಇರೋವಂಥ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿದ್ದೆ. ತುಂಬಾ ಜನ ಬಂದಿದ್ದರು ಆ್ಯಂಡ್ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ನನ್ನ ಜೊತೆ ದೇವಸ್ಥಾನಕ್ಕೆ ನನ್ನ ತಮ್ಮ ಮತ್ತು ನಮ್ಮ ಅಕ್ಕ ಕೂಡ ಬಂದಿದ್ದರು. ದೇವಸ್ಥಾನದಲ್ಲಂತೂ ತುಂಬ ಚೆನ್ನಾಗಿ ಲೈಟಿಂಗ್ಸ್ ಮತ್ತು ಹೂವಿಂದ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ದೇವಸ್ಥಾನದ ಮುಂದೆ ನಾವು ಫೋಟೋ ತಕ್ಕೊಳ್ಳೋದಕ್ಕೂ ಕೂಡ ಡೆಕೋರೇಷನ್ ಮಾಡಿದರು. ದೇವಸ್ಥಾನದ ಒಳಗೂ ಕೂಡ ನೋಡ್ಬೋದು, ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಹೂವಿನಿಂದ. ರಶ್ ಕೂಡ ತುಂಬಾ ಇತ್ತು. ದೇವ್ರಿಗೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ನಾವು ದೇವ್ರ ದರ್ಶನ ಮುಗಿಸ್ಕೊಂಡು ಈಚೆ ಪ್ರಸಾದ ಸೇವೆ ನಡೀತಾ ಇದ್ದರಿಂದ ಊಟ ಮಾಡೋಕ್ಕೆ ಬಂದ್ವಿ. ಈಚೆನೂ ಕೂಡ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಊಟಕ್ಕೆ ಹೋಗೋಕ್ಕೆ ಸಪ್ರೇಟ್ ಕೌಂಟರೇ ಇತ್ತು. ಊಟಕ್ಕಂತೂ ತುಂಬಾ ಕ್ಯೂ ಇತ್ತು. ಹಾಗೋ ಹೀಗೋ ಮಾಡಿ ಕ್ಯೂಗೆ ಹೋಗಿ ನಿಂತ್ಕೊಂಡು ಪ್ರಸಾದ ಇಸ್ಕೊಂಡ್ವಿ. ಊಟಕ್ಕೆ ಬೂಂದಿ, ಮೊಸರನ್ನ, ಬಿಸಿಬೇಳೆಬಾತ್, ಪಲಾವ್ ಕೊಡ್ತಾಯಿದ್ರು. ಊಟವಂತೂ ತುಂಬಾ ರುಚಿಯಾಗಿ ಚೆನ್ನಾಗಿತ್ತು. ಪ್ರಸಾದ ತಿಂದು ಮುಗಿದ್ಮೇಲೆ ನಾವು ಈಚೆ ಹೊರಟ್ವಿ. ನಾವು ಬರ್ತಾ ಇರುವಾಗಂತೂ ತುಂಬಾ ಜನ ಇದ್ದರು. ಈಚೆ ಆಟ ಸಾಮಾನು ಮತ್ತು ಸ್ವಲ್ಪ ಆಕ್ಸೆಸರೀಸ್ ಎಲ್ಲ ಇಟ್ಟಿದ್ದರು. ಒಂದು ಸ್ಟಾಲಲ್ಲಿ ನನ್ನ ತಮ್ಮ ಕೈಗೆ ದಾರ ಕಟ್ಟಿಸ್ಕೊಂಡ.
ಇನ್ನು ಎಂಟ್ರೆನ್ಸಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿತ್ತು ಡೆಕೋರೇಷನ್ನು. ಸೊ ನಾವು ಮನೆಗೆ ಬಂದುಬಿಟ್ವಿ. ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ನಾನು ಸ್ವಲ್ಪ ಡೈರಿ ಬರೆದೆ. ನನಗೆ ದಿನಾಲೂ ಡೈರಿ ಬರೆಯೋದಂದರೆ ತುಂಬಾ ಇಷ್ಟ. ಸೊ ಡೈರಿ ಬರೆದು ಸ್ವಲ್ಪ ರೆಸ್ಟ್ ಮಾಡಿದ್ದಾದಮೇಲೆ ನಮ್ಮ ಮನೇಲಿ ನಮ್ಮ ಅಕ್ಕ ಮತ್ತು ನನ್ನ ತಮ್ಮ ಎಲ್ಲರೂ ಇದ್ದರು ಅಂತ ನಮ್ಮ ಮನೇಲಿ ಊನೋ ಕಾರ್ಡ್ಸ್ ಇದ್ದಿದ್ದರಿಂದ ಸ್ವಲ್ಪ ಹೊತ್ತು ಊನೋ ಆಡಿದ್ವಿ. 3 ರೌಂಡ್ಸ್ ಆಡಿದ್ವಿ. 3 ರೌಂಡಲ್ಲೂ ಒಬ್ಬೊಬ್ಬರು ಗೆದ್ವಿ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಟಾಟಾ.